ಇನ್ನು ಈ ಮಧ್ಯಪ್ರಾಚ್ಯ ಸಂಘರ್ಷದಿಂದಾಗಿ ಯಾವ್ಯಾವ ಕ್ಷೇತ್ರಗಳ ಮೇಲೆ ಹೇಗೆ ಎಫೆಕ್ಟ್ ಆಗ್ತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಅನ್ನದಾತರಿಗೂ ಕೂಡ ಇದೀಗ ಮಧ್ಯಪ್ರಾಚ್ಯ ಯುದ್ಧದ ಬಿಸಿ ತಟ್ಟಿದೆ. ರಸಗೊಬ್ಬರ ಖರೀದಿಗಾಗಿ ರೈತರು ಪರದಾಡುವಂತಾಗಿದೆ. ಕ್ಯೂನಲ್ಲಿ ಚಪ್ಪಲಿಯನ್ನ ಇಟ್ಟು ರೈತರು ಕಾಯ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಸೇಡಂ ಪಟ್ಟಣದಲ್ಲಿ ಈ ಒಂದು ದೃಶ್ಯ ಕಂಡು ಬಂದಿದೆ. ರಸಗೊಬ್ಬರ ಖರೀದಿಗೆ ಆರ್ಎಸ್ಕೆ ಕೇಂದ್ರಕ್ಕೆ ರೈತರು ಬಂದಿದ್ದಾರೆ. Hotel Management with AI. Join IIHM, International Institute of Hotel Management. ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಚಪ್ಪಲಿಯನ್ನ ಕ್ಯೂನಲ್ಲಿ ಇಟ್ಟು ಕಾಯ್ತಾ ಇದ್ದಾರೆ ಅಂತ ಹೇಳಿ. ರಸಗೊಬ್ಬರ ಖರೀದಿಗೋಸ್ಕರ ಅನ್ನದಾತರು ಪರದಾಡ್ತಿರುವಂತಹ ಚಿತ್ರಣ ಇದು. ಸಾಕಷ್ಟು ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸಗೊಬ್ಬರ ಸಿಗುತ್ತೋ ಇಲ್ವೋ ಅನ್ನೋ ಆತಂಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರೈತರಿಗೆ ಆತಂಕ ಇರೋದು ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗುತ್ತಾ ಇಲ್ವಾ ಅನ್ನೋದು. ಈಗ ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ವಸ್ತುಗಳ ಸಾಗಾಟದಲ್ಲಿ ಸಾಕಷ್ಟು ವ್ಯತ್ಯಯ ಆಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ಇದರ ಲಿಂಕ್ ಹೇಗೆ ಅಂದರೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಅದರಿಂದಾಗಿಯೇ ಎಲ್ಲ ವಲಯಗಳು ಕೂಡ ಸಂಕಷ್ಟಕ್ಕೆ ಸಿಲುಕುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಈ ಕ್ಷೇತ್ರಕ್ಕೆ ಯುದ್ಧದಿಂದ ಎಫೆಕ್ಟ್ ತಟ್ಟಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಎಲ್ಲ ಕ್ಷೇತ್ರಗಳು ಕೂಡ ಮತ್ತೆ ನಲುಗಿ ಹೋಗುವ ಆತಂಕ ಎದುರಾಗಿದೆ. ಯುದ್ಧ ಮರು ಆರಂಭದ ಮುನ್ಸೂಚನೆ ಸಿಗ್ತಿರುವ ಬೆನ್ನಲ್ಲೇ